ನನಗೆ ಅನ್ನಿಸ್ತಾ ಇದೆ, ಇದು ಸರಿ ಅನ್ನಿಸ್ತಾ ಇದೆ, ನಾನು ಮಾಡ್ತೀನಿ. ಆಮೇಲೆ ಆವಾಗ ಹಾಗೆ ಅನ್ನಿಸ್ತು, ಅದಕ್ಕೆ ಮಾಡಿದೆ. ಇವಾಗ ಅನ್ನಿಸ್ತಾ ಇದೆ, ಸರಿನೋ ತಪ್ಪೋ ಗೊತ್ತಿಲ್ಲ. ಇದೆಲ್ಲ ಮಾತಾಡುವಾಗ ಕೇಳಿಕೊಳ್ತೀನಿ. ಈಗ ನಮ್ಮಲ್ಲಿ 2 ಲೆವೆಲ್ ಇದೆ. ಒಂದು, ಅಹಂಕಾರ ಎಷ್ಟೋ ಸತಿ ಹೇಳುತ್ತೆ, ನಾನು ಹೇಳ್ದಂಗೆ ನೀನು ಮಾಡು ಅಂತ. ನಮ್ಗೆ ಸರಿ ಅನಿಸುತ್ತೆ, ನನಗೆ ಅನ್ನಿಸ್ತಾ ಇದೆ, ನಾನು ಮಾಡ್ತೀನಿ ಅಂತೀರ. ಆದರೆ ಇದು ರಿಸಲ್ಟ್ ನಾವು ಸ್ವಲ್ಪ ಗಮನಿಸಿದ್ರೆ, ದ ಡಿಸಿಷನ್ ಈಸ್ ರಾಂಗ್, ದ ರಿಸಲ್ಟ್ ಬೇರೆಯವ್ರಿಗೆ ತೊಂದರೆ ಆಗುತ್ತೆ, ನಮಗೆ ತೊಂದರೆ ಆದರೂ ಅದು ಕೂಡ ರೈಚಿಯಸ್ನೆಸ್ ಅಲ್ಲ. ಅದು ಮಾಡ್ತಾ ಇರೋದು ಸರಿಯಲ್ಲ. ನಮ್ಮ ಆಸೆಗಳು ನೆರವೇರಬಹುದು, ಅದು ಬೇರೆಯವರಿಗೆ ತೊಂದರೆ ಆದರೆ ಆ ಆಸೆಗಳು ಅಹಂಕಾರದ್ದೇ ಹೊರತು ಪರಮಾತ್ಮನ ಇಚ್ಛೆಗಳಲ್ಲ. ಇದನ್ನು ಜ್ಞಾಪಕ ಇಟ್ಕೊಳ್ಬೇಕು. ಒಳಗಿಂದ ಒಂದು ಸತಿ ನಾನು ಸರಿ ಅಂತ ಬರ್ತೀನಿ, ಒಳಗಡೆಯಿಂದ. ಇದು ಎಲ್ಲಿಂದ ಬರ್ತಿದೆ ಗೊತ್ತಾಗಲ್ಲ, ಕಾನ್ಫ್ಲಿಕ್ಟೇ ಇರಲ್ಲ. ಅದು ಒಳಗಡೆ ಅಷ್ಟು ಫ್ರೀಡಮ್ ಇರುತ್ತೆ. ಅದನ್ನು ನಾನು ಫೀಲ್ ಮಾಡಿದ್ರೇ ಗೊತ್ತಾಗೋದು. ಕೆಲವು ಸತಿ ಒಳಗಡೆಯಿಂದ ಬರುತ್ತೆ. ಇದು ನಾವು ಅದನ್ನು ಯೋಚನೆಯೂ ಮಾಡಲ್ಲ. ಅದು ಎಷ್ಟು ನಮಗೆ ಒಂದು ಫ್ರೀಡಮ್ ಕೊಡುತ್ತೆ ಅಂದರೆ, ಇದು ಸರಿ, ನಾವು ಮಾಡ್ತಾ ಇರೋದು ಸರಿ ಅಂತ. ಅಲ್ಲಿ ಯಾವ ಕಾನ್ಫ್ಲಿಕ್ಟೂ ಇರಲ್ಲ. ಎಷ್ಟು ಹೊರಗಡೆ ಕ್ಯೂಸ್ ಇದ್ದರೂ ಕೂಡ ಒಳಗಡೆ ಶಾಂತಿ ಇರುತ್ತೆ. ಇದು ಸರಿ, ಯೋಚನೆಗಳು ಸರಿ, ಇದು ಧರ್ಮ, ಇದು. ಅದರಿಂದ ನನಗಿದು ಡಿಸ್ಟರ್ಬ್ ಮಾಡಿಲ್ಲ. ಒಂದು ಕ್ವೆಶ್ಚನ್ ಕೂಡ ಬಂದಿಲ್ಲ, ಅನುಮಾನವೂ ಬಂದಿಲ್ಲ. ಇದನ್ನು ಕನ್ವಿನ್ಸ್ ಮಾಡಬೇಕಾಗಿಲ್ಲ, ಪ್ರೂವ್ ಮಾಡಬೇಕಾಗಿಲ್ಲ, ಯಾರೂ ಕೇಳಬೇಕಾಗಿಲ್ಲ. ಯಾರು ಕೇಳಿದ್ರೆ ನಾನು ಉತ್ತರ ಕೊಡದೇನೆ ಅವ್ರಿಗೆ ಅರ್ಥ ಮಾಡಿಸ್ಬಹುದು. ನಾನು ಇರೋದ್ರಿಂದನೇ ಅವ್ರಿಗೆ ಅರ್ಥ ಮಾಡಿಸ್ಬೋದು. ಇದು ಇಲ್ಲ, ಇದೇನೋ ವಿಶೇಷವಾದದ್ದು, ಒಂದು ಶಕ್ತಿ ಇವ್ರನ್ನ ಆಳ್ತಾ ಇದೆ ಅಂತ ಅನಿಸುತ್ತೆ. ಯಾಕೆಂದರೆ ಇದು ನಾನು ಹೇಳ್ತಾ ಇರೋದಲ್ಲ, ಇದು ಒಳಗಡೆಯಿಂದ ಮಾಡಿಸ್ತಾ ಇದೆ. ಇದು ಭಾಳ ದೊಡ್ಡ ಅನುಭವ. ಅದರಿಂದ ರಿಚಿಯಸ್ನೆಸ್ ಅಂತ ಏನು ಹೇಳ್ತೀವಿ, ಅದು ಶೈಲಪುತ್ರಿ ಶಕ್ತಿ ನಮ್ಮಲ್ಲಿ ನವದುರ್ಗೆಯರಲ್ಲಿ ಮೊದಲನೇ ಮುಖ. ಅದು ನಾನು ಸರಿ, ಇಟ್ಸ್ ಎ ರೈಟ್. ರೈಚಿಯಸ್ನೆಸ್ ಈಸ್, ಅದು ಪರ್ವತದಷ್ಟು ಬಲ ಇದೆ ಅದಕ್ಕೆ. ಶೈಲಪುತ್ರಿ ನಮ್ಮಲ್ಲಿ ಒಂದು ರಾಕ್ ಲೈಕ್ ಎನರ್ಜಿ ಅದು.